ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಂದು ಚರ್ಚೆಗೆ ತಂದಿರುವಂಥ ವಿಷಯ ವಸ್ತು ಏನು ಅಂತ ಹೇಳಿದರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪತ್ರಿಕೆಗಳ ಪಟ್ಟಿ 1600ರಿಂದ 1947 ಮಧ್ಯೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಚಳವಳಿಗಾಗಿ ಭಾರತೀಯ ನಾಗರಿಕರನ್ನು ಸ್ವತಂತ್ರ ಚಳವಳಿಗೆ ಧುಮುಕಿಸಲು ಅಂದು ಅವರು ಪ್ರಾರಂಭಿಸಿಕೊಂಡ ಪತ್ರಿಕೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಇದು ಸ್ಪರ್ಧಾ ಜಗತ್ತು. ಯಾವಾಗ ಯಾವ ಪ್ರಶ್ನೆ ಹೇಗೆ ಕೇಳ್ತಾರೆ ಗೊತ್ತಿಲ್ಲ. 10ನೇ ತರಗತಿಗಂತೂ ಒಂದೆರಡು ಅಂಕ ಇರ್ತದೆ. ನೋಡ್ಕೊಂಡು ಬರುವ 1780ರಲ್ಲಿ ಬಂಗಾಲ್ ಗೆಜೆಟ್ ಇದು ನಮ್ಮ ಭಾರತದಲ್ಲಿ ಪ್ರಕಾಶನಗೊಂಡ ಮೊದಲ ಪತ್ರಿಕೆ. ಇಂಗ್ಲೀಷ್ ಪತ್ರಿಕೆ ಆಗಿತ್ತು. ಇದರ ಸಂಪಾದಕರು ಯಾರು ಅಂದರೆ ಜೇಮ್ಸ್ ಅಗಸ್ಟಸ್ ಹಿಕಿ ತಂದಂಥ ಪತ್ರಿಕೆ ಬಂಗಾಲ್ ಗೆಜೆಟ್. 1819 39 ವರ್ಷಗಳ ಮೇಲೆ 1980 1919 39 ವರ್ಷಗಳ ಮೇಲೆ ಮತ್ತೊಂದು ಪತ್ರಿಕೆ ಉಗಮವಾಯಿತು. ಆ ಪತ್ರಿಕೆ ಯಾವುದು ಅಂದರೆ ಸಂವಾದ ಕೌಮದಿ. ಅದು ಬಂಗಾಲಿ ವಾರಪತ್ರಿಕೆ ಆಗಿತ್ತು. ಇದರ ಸಂಪಾದಕರು ನಮ್ಮ ರಾಜಾರಾಮ್ ಮೋಹನ್ ರಾಯ್. 1822ರಲ್ಲಿ ಮೀರತ್ ಉಲ್ ಅಕ್ಬರ್ ಪರ್ಷಿಯನ್ ಭಾಷೆಯ ಜರ್ನಲ್ ಆಗಿತ್ತು. ಇದರ ಸಂಪಾದಕರು ಕೂಡ ನಮ್ಮ ರಾಜಾರಾಮ್ ಮೋಹನ್ ರಾಯ್. 1853ರಲ್ಲಿ ಹಿಂದೂ ಪೇಟ್ರಿಯಾಟ್ 1853ರಲ್ಲಿ ಹಿಂದೂ ಪೇಟ್ರಿಯಾಟ್ ಇದು ವಾರಪತ್ರಿಕೆಯಾಗಿತ್ತು. ಆಂಗ್ಲ ಭಾಷೆ ಬರ್ತಾ ಇತ್ತು. ಇದರ ಸಂಪಾದಕರು ಮಧುಸೂದನ್ ರೇ. 1854ರಲ್ಲಿ ರಾಷ್ಟ್ರ ಗುಫ್ತಾ ಗುಜರಾತಿ ಪತ್ರಿಕೆ. ಇದರ ಸಂಪಾದಕರಾಗಿ ದಾದಾಬಾಯಿ ನವರೋಜಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. 1858ರಲ್ಲಿ ಸೋಮ್ ಪ್ರಕಾಶ್ 1858ರಲ್ಲಿ ಸೋಮ್ ಪ್ರಕಾಶ್ ಅಥವಾ ಪ್ರಕೇಶ್ ಇದು ವಾರಪತ್ರಿಕೆ. ಇದರ ಸಂಪಾದಕರು ಯಾರು ಅಂದರೆ ಈಶ್ವರ ಚಂದ್ರ ವಿದ್ಯಾಸಾಗರ್. 1862ರಲ್ಲಿ ಇಂಡಿಯನ್ ಮಿರರ್ ಪತ್ರಿಕೆ. ಇದರ ಸಂಪಾದಕರು ದೇವೇಂದ್ರನಾಥ ಟ್ಯಾಗೋರ್. 1868ರಲ್ಲಿ ಅಮೃತ್ ಬಾಜಾರ್ ಪತ್ರಿಕಾ. ಇದರ ಸಂಪಾದಕರು ಯಾರು ಅಂದರೆ ಶಶಿರ್ ಕುಮಾರ್ ಘೋಷ್ ಮತ್ತು ಮೋತಿಲಾಲ್ ಘೋಷ್. 1871ರಲ್ಲಿ ತೈಜಿಬ್ ಉಲ್ ಅಕ್ಲಾಕ್ ಇದು ಜರ್ನಲ್. ಇದರ ಸಂಪಾದಕರು ಸರ್ ಸೈಯದ್ ಅಹಮದ್ ಖಾನ್. 1878ರಲ್ಲಿ ಹಿಂದೂ ಪತ್ರಿಕೆ ಉಗಮ ಆಯಿತು. ಇದರ ಸಂಪಾದಕರು ಯಾರಂದರೆ ವೀರ ರಾಘವಾಚಾರ್ಯ ಮತ್ತು GS ಅಯ್ಯರ್. 1881ರಲ್ಲಿ ಕೇಸರಿ ಪತ್ರಿಕೆ ಹೆಸರು. ಇದು ಮರಾಠಿ ಪತ್ರಿಕೆಯಾಗಿತ್ತು. ಇದರ ಸಂಪಾದಕರು ಯಾರಪ್ಪ ಅಂದರೆ ಬಾಲ ಗಂಗಾಧರ ತಿಲಕ್. 1910ರಲ್ಲಿ ಬಾಂಬೆ ಕ್ರಾನಿಕಲ್ ಪತ್ರಿಕೆ ಹೊರಬಿತ್ತು. ಇದು ಇಂಗ್ಲಿಷ್ ಭಾಷೆಯಲ್ಲಿ ಮುದ್ರಣವಾಗ್ತಾ ಇತ್ತು. ಇದರ ಸಂಪಾದಕರು ಫಿರೋಜ್ ಶಹ ಮೆಹ್ತಾ. 1911ರಲ್ಲಿ ಮತ್ತೊಂದು ಪತ್ರಿಕೆ ಉಗಮ ಆಯಿತು. ಪತ್ರಿಕೆ ಒಡನಾಡಿ ಇದು ವಾರಪತ್ರಿಕೆ ಆಗಿತ್ತು. ಆಂಗ್ಲ ಭಾಷೆ ಬರ್ತಾ ಇತ್ತು. ಮೌಲಾನಾ ಮೊಹಮ್ಮದ್ ಅಲಿ. 1912ರಲ್ಲಿ ಅಲ್ ಬಲಾಗ್ ಉರ್ದು ವಾರಪತ್ರಿಕೆ. ಅಬ್ದುಲ್ ಕಲಾಂ ಆಜಾದ್ ಇದರ ಸಂಪಾದಕ. 1913ರಲ್ಲಿ ಪ್ರತಾಪ್ ಹಿಂದಿ ಪತ್ರಿಕೆ. ಗಣೇಶ್ ಶಂಕರ್ ವಿದ್ಯಾರ್ಥಿ. 1914ರಲ್ಲಿ ನವಭಾರತ್ ಇಂಗ್ಲಿಷ್ ಭಾಷೆ ಬರ್ತಾ ಇತ್ತು. ಇದರ ಸಂಪಾದಕರು ಆನಿ ಬೆಸೆಂಟ್.
1919ರಲ್ಲಿ ಸ್ವತಂತ್ರ ಪತ್ರಿಕೆ, ಇದರ ಸಂಪಾದಕರು ಮೋತಿಲಾಲ್ ನೆಹರು. 1919ರಲ್ಲಿ ಯಂಗ್ ಇಂಡಿಯಾ ವಾರಪತ್ರಿಕೆ, ಇದರ ಸಂಪಾದಕರು ಮೋಹನ ಕರಮಚಂದ ಗಾಂಧಿ. 1920ರಲ್ಲಿ ಮೂಕನಾಯಕ, ಇದು ಮರಾಠಿಯಲ್ಲಿ ಬರ್ತಾ ಇತ್ತು, ಇದರ ಸಂಪಾದಕರು BR ಅಂಬೇಡ್ಕರ್. 1924ರಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಆಂಗ್ಲ ಭಾಷೆ ಪತ್ರಿಕೆ ಆಗಿತ್ತು, ಇದರ ಸಂಪಾದಕರು ಸುಂದರ್ ಸಿಂಗ್ ಲ್ಯಾಲ್ಪುರಿ. 1929ರಲ್ಲಿ ನವಜೀವನ್ ವಾರಪತ್ರಿಕೆ ಬರ್ತಾ ಇತ್ತು, ಇದರ ಸಂಪಾದಕರು ಮೋಹನದಾಸ್ ಕರಮಚಂದ ಗಾಂಧಿ, MK ಗಾಂಧಿ. ಆತ್ಮೀಯರೇ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಷಯದೊಂದಿಗೆ ನಿಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಬರಲಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.